PPP ಕಾಲೇಜ್ ಮಾಡ್ತೀವಿ ಅಂತ ಹೇಳಿ ಈ ಸರ್ಕಾರದ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರು ಸಚಿವರು ಉಸ್ತುವಾರಿ ಸಚಿವರು ಇಲ್ಲಿ PPP ಕಾಲೇಜ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅವರು ಘೋಷಣೆಯನ್ನು ಮಾಡಿದರು. ಆದರೆ ಅದನ್ನು ಆಗಬಾರ್ದು, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು 75 ದಿನ ಮುಗಿಸು 76ನೇ ದಿವಸ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ರಾಜಕಾರಣಿಗಳದಾರ ಅವ್ರು ತೊಗಲು ಭಾಳ ದಪ್ಪ ಆಗಿಬಿಟ್ಟದ. ಹೆಂಗೆ ತೊಗಲು ದಪ್ಪ ಆಗ್ಯದಪ್ಪ ಅಂದ್ರೆ ಇಷ್ಟೊಂದು ದಿನಗಳಿಂದ ಹೋರಾಟ ಕೂತರು ಕೂಡ ಇಲ್ಲಿ ವೇದಿಕೆ ಮೇಲೆ ಬಂದು ಒಂದು ಭಾಷಣದಾಗ ಒಂದು ಮಾತು ಹೇಳ್ತಾರೆ, ಅಲ್ಲಿ ಕರ್ಕೊಂಡು ಹೋಗಿ ಅವ್ರಿಗೆ ಭೇಟಿ ಮಾಡಿಸಿ ಮುಖ್ಯಮಂತ್ರಿಗಳು ಕರ್ಕೊಂಡು ಹೋಗಿ ಅವ್ರಿಗೆ ಅವಮಾನ ಮಾಡಿ ಕಳಿಸ್ತಾರೆ. ಇವತ್ತು ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದರೂ ಕೂಡ ಅವ್ರ ಮೇಲೆ ಯಾವುದೇ ಒಂದು ಶಬ್ದಗಳನ್ನು ನಾವು ಅದು ಮಾಡ್ತೀವಿ ಅಂತಕ್ಕಂಥ ಮಾತುಗಳ ಬರಂಗಿಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಏನಾಗ್ಬಿಟ್ಟದ, ತಾವೇ ಸ್ವಯಂ ಪ್ರೇರಿತ ತಾವೇ ಮಾಡ್ಕೋಬೇಕಂತೇಳಿ. ಯಾಕಂದ್ರೆ ಈಗಾಗಲೇ ತಮ್ಮ ಕಾಲೇಜ್ ಅದ, ಆ ಕಾಲೇಜ್ ಇದ್ರೂ ಕೂಡ ಇದನ್ನು ತಾವು ಹೊಂದಾಣಿಕೆ ಮಾಡ್ಕೊಂಡು ತಾವು ಮಾಡ್ಕೋಬೇಕಂತಕ್ಕಂಥ ಒಂದು ಏನು ಈ ಹೋರಾಟದ ರೂಪರೇಷೆಯಲ್ಲಿ ಕೈಗೊಂಡಿದ್ದಾರೆ. ಇದನ್ನ ಸರ್ಕಾರ ಕೈ ಬಿಡಬೇಕು, ಸರ್ಕಾರದ ಕಾಲೇಜ್ ಆಗಬೇಕು. ನಿಮ್ಮ ಕಡೆ ಆಗಲಿಲ್ಲ ಅಂತೇಳಿ ಘಂಟಾಘೋಷವಾಗಿ ತಾವು ಘೋಷಣೆ ಮಾಡಿದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರ ರೈತರ ಕೂಡಿ ವ್ಯಾಪಾರಸ್ಥರು ಕೂಡಿ ನಾವು ಪಠ್ಯೇತಿ ಕಾಲೇಜ್ ಮಾಡ್ಲಿಕ್ಕೆ ನಾವು ತಯಾರಿದೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ನಾನು ಬಯಸ್ತೀನಿ. ಇಲ್ಲಾಂದ್ರೆ ಇದನ್ನ ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ, ಇದು ಮುಂದುವರಿತದ. ಪ್ರತಿಯೊಬ್ಬರ ವ್ಯಾಪಾರಸ್ಥರಾಗ್ಲಿ ರೈತರಾಗ್ಲಿ ಎಲ್ಲರೂ ಕೂಡಿ ಪಟ್ಟಿ ಹಾಕಿ ಕಾಲೇಜ್ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ತದ. ನಿಮ್ ಕಡೆ ಆಗ್ತದೋ ಇಲ್ಲೋ ಅನ್ನೋದನ್ನ ಘಂಟಾಘೋಷವಾಗಿ ತಾವು ಹೇಳಬೇಕು. ಇದನ್ನ ಈಗಾಗಲೇ ಡಿಕ್ಲೇರ್ ಮಾಡಬೇಕು ಅಂತಕ್ಕಂಥ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ. ಇಲ್ಲ ಅಂದ್ರೆ ಇದು ಹೋರಾಟ ಇಲ್ಲಿಗೆ ನಿಲ್ಲಂಗಿಲ್ಲ, ಮುಂದೆ ಸಾಗ್ತದ. ಅದಕ್ಕೆ ಸಂಪೂರ್ಣ ನಾವು ಬೆಂಬಲವನ್ನ ಕೊಡ್ತೀವಿ ಅಂತಕ್ಕಂಥ